ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು ಮಕ್ಕಳ ಮಿಸ್ಸಿಂಗ್ ಸ್ಟೋರಿಯ ಬಗ್ಗೆ. ರಾಜ್ಯದಲ್ಲಿ ಸುಮಾರು 14,000ಕ್ಕೂ ಹೆಚ್ಚು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಸರಣಿ ವರದಿಗಳನ್ನ ಪ್ರಸಾರ ಮಾಡಿತು. ಮಕ್ಕಳ ಮಿಸ್ಸಿಂಗ್ ಸ್ಟೋರಿ ಏನಿದೆ ಅದು ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಈಗ ರಿಪಬ್ಲಿಕ್ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಗೃಹ ಇಲಾಖೆ. ಕೇಸ್ ರಿವ್ಯೂ ಮಾಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶವನ್ನ ಕೊಟ್ಟಿದ್ದಾರೆ. ಕಳೆದ 5 ವರ್ಷದಲ್ಲಿ 14,878 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅನ್ನುವಂತ ಅಂಕಿಅಂಶ ಬೆಚ್ಚಿ ಬೀಳಿಸುವಂತಿದೆ. ಸರ್ಕಾರಿ ದಾಖಲೆಗಳಲ್ಲಿ ಅಪಹರಣದ ಅಂಕಿಅಂಶಗಳನ್ನ ಈಗಾಗಲೇ ಬಹಿರಂಗಪಡಿಸಲಾಗಿದೆ. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವಿಸ್ತೃತವಾದಂತಹ ಸರಣಿ ವರದಿಗಳು ಪ್ರಸಾರ ಆದವು. ಈಗ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕೇಸ್ ರಿವ್ಯೂ ಮಾಡೋದಕ್ಕೆ ಗೃಹ ಸಚಿವರು ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆನಲ್ಲಿ ಹೋದಾಗ ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನ ನಾನು ಬಹಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನ್ ಬರುತ್ತೆ ಅದು ಮಕ್ಕಳು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನ ಬಹಳಷ್ಟು ಜನರದು ಹುಡುಕಿದ್ದಾರೆ, ಬಹಳಷ್ಟು ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಬಹಳಷ್ಟು ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾ ಇದೆ. ಅದನ್ನ ಏನ್ ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನ ತಗೊಳ್ತೀವಿ. ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಈಗ ಗೃಹ ಇಲಾಖೆಯಿಂದ ಆದೇಶ ಏನು ಬಂದಿದೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನುವಂತಹ ಪ್ರಶ್ನೆ, ಅದರ ಜೊತೆಗೆ ಯಾವಾಗ ಕ್ರಮ ಕೈಗೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚರಣ್? ಎಸ್ ಅಶ್ವಿನಿ, ಪ್ರಮುಖವಾಗಿ ಮಕ್ಕಳ ಕಿಡ್ನಾಪ್ ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂಥದ್ದು. ಪ್ರಮುಖವಾಗಿ ಕಳೆದ 5 ವರ್ಷಗಳಲ್ಲಿ 14,000 ಮಕ್ಕಳು ಕಾಣೆಯಾಗಿದ್ರು ಅಂತ ಹೇಳಿದ್ರೆ ಕಿಡ್ನಾಪ್ ಕೇಸ್ಗಳು ದಾಖಲಾಗಿತ್ತು. ಅದರಲ್ಲಿ 13,000 ಮಕ್ಕಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಗೃಹ ಇಲಾಖೆ ಮಾಡಿತ್ತು. ಆದ್ರೆ ಉಳಿದ 1,336 ಮಕ್ಕಳು ಮಾತ್ರ ಇಲ್ಲಿಯವರೆಗೂ ಕೂಡ ಪತ್ತೆ ಆಗಿರಲಿಲ್ಲ. ಅವರು ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ಮತ್ತೆ ಒಂದಿಷ್ಟು ಆತಂಕಗಳು ಕೂಡ ಸೃಷ್ಟಿಯಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಕ್ಕಳ ಆಯೋಗ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ, ಮತ್ತೆ ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡುತ್ತೆ. ಅದಾದ ಬಳಿಕ ಈಗ ಗೃಹ ಇಲಾಖೆ ಅಲರ್ಟ್ ಆಗಿರುವಂತದ್ದು, ಕಾಣೆಯಾಗಿರುವ ಮಕ್ಕಳು ಎಲ್ಲೂ ಹೋದ್ರು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಕೂಡ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ಏನು ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಈ ಕಳೆದ 5 ವರ್ಷಗಳಲ್ಲಿ ಯಾವೆಲ್ಲ ಮಕ್ಕಳುಗಳು ಕಾಣೆಯಾಗಿದ್ದಾರೆ ಮತ್ತೆ ಪತ್ತೆಯಾಗಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನ ರೆಡಿ ಮಾಡಿಕೊಳ್ತಾರೆ. ಅದಾದ ಬಳಿಕ ಯಾವೆಲ್ಲ ಕೇಸ್ಗಳು ಪೆಂಡಿಂಗ್ ಇದೆ, ಎಷ್ಟು ಮಕ್ಕಳುಗಳು ಪತ್ತೆಯಾಗಿಲ್ಲ, ಮತ್ತೆ ಯಾವ ಸ್ಥಳದಿಂದ ಕಾಣೆಯಾಗಿದ್ರು, ಮತ್ತೆ ಏನಾದರೂ ಸಿಮಿಲಾರಿಟೀಸ್ ಗಳಿದೆಯಾ ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ. ಸಿಮಿಲಾರಿಟೀಸ್ ಅಂತ ಹೇಳಿದ್ರೆ ಪ್ರಮುಖವಾಗಿ ಮಕ್ಕಳ ವಯಸ್ಸಾಗಿರಬಹುದು, ಮತ್ತೆ ಮಕ್ಕಳು ಕಾಣೆಯಾದಂತಹ ಜಾಗ ಆಗಿರಬಹುದು. ಈ ಒಂದು ಜಾಗಗಳು ಮತ್ತೆ ವಯಸ್ಸಿನ ಆಧಾರದ ಮೇಲೆಗೆ ಆ ಒಂದು ಸಿಮಿಲಾರಿಟೀಸ್ ಗಳನ್ನ ಪತ್ತೆ ಹಚ್ಚಲಾಗುತ್ತೆ. ಮತ್ತೆ ಆ ಒಂದು ಮಕ್ಕಳನ್ನ ಬೇರೆ ರೀತಿಯಾದಂತಹ ಕೆಲಸಗಳಿಗೆ ಬಳಕೆ ಮಾಡಲಾಗ್ತಾ ಇದೆಯಾ ಅಥವಾ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆಯಾ ಅನ್ನುವಂತ ಬಗ್ಗೆ ಕೂಡ ಚರ್ಚೆ, ಒಂದು ಸಮಿತಿಯನ್ನ ರಚನೆ ಮಾಡಿ ಅದರಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಅನೇಕ ಬಾರಿ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಕ್ಕಳುಗಳು ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಅಥವಾ ಕಾಣೆಯಾದಂತಹ ಸಂದರ್ಭಗಳಲ್ಲಿ ಮಹಾರಾಷ್ಟ್ರ ಅಥವಾ ಪುಣೆ ಭಾಗಗಳಿಗೆ ಅಥವಾ ಗೋವಾಗಳಿಗೆ ಶಿಫ್ಟ್ ಮಾಡುವಂತಹ ಒಂದಿಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇವೆಲ್ಲವನ್ನ ಹಳೆಯ ಕೇಸ್ಗಳನ್ನ ಆಧಾರದಲ್ಲಿ ಇಟ್ಟುಕೊಂಡು ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಅಶ್ವಿನಿ, ರೈಟ್. ಚರಣ್, ಥ್ಯಾಂಕ್ ಯು. ಡೀಟೇಲ್ಸ್. ಈ ಹಿಂದೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು ಮಕ್ಕಳ ಮಿಸ್ಸಿಂಗ್ ಸ್ಟೋರಿಯ ಬಗ್ಗೆ. ರಾಜ್ಯದಲ್ಲಿ ಸುಮಾರು 14,000ಕ್ಕೂ ಹೆಚ್ಚು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಸರಣಿ ವರದಿಗಳನ್ನ ಪ್ರಸಾರ ಮಾಡಿತು. ಮಕ್ಕಳ ಮಿಸ್ಸಿಂಗ್ ಸ್ಟೋರಿ ಏನಿದೆ ಅದು ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಈಗ ರಿಪಬ್ಲಿಕ್ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ಗೃಹ ಇಲಾಖೆ. ಕೇಸ್ ರಿವ್ಯೂ ಮಾಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶವನ್ನ ಕೊಟ್ಟಿದ್ದಾರೆ. ಕಳೆದ 5 ವರ್ಷದಲ್ಲಿ 14,878 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅನ್ನುವಂತ ಅಂಕಿಅಂಶ ಬೆಚ್ಚಿ ಬೀಳಿಸುವಂತಿದೆ. ಸರ್ಕಾರಿ ದಾಖಲೆಗಳಲ್ಲಿ ಅಪಹರಣದ ಅಂಕಿಅಂಶಗಳನ್ನ ಈಗಾಗಲೇ ಬಹಿರಂಗಪಡಿಸಲಾಗಿದೆ. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ವಿಸ್ತೃತವಾದಂತಹ
ಸರಣಿ ವರದಿಗಳು ಪ್ರಸಾರ ಆದವು. ಈಗ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕೇಸ್ ರಿವ್ಯೂ ಮಾಡೋದಕ್ಕೆ ಗೃಹ ಸಚಿವರು ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆನಲ್ಲಿ ಹೋದಾಗ ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನ ನಾನು ಬಹಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನ್ ಬರುತ್ತೆ, ಅದು ಮಕ್ಕಳು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನ ಬಹಳಷ್ಟು ಜನರದ್ದು ಹುಡುಕಿದ್ದಾರೆ, ಬಹಳಷ್ಟು ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಬಹಳಷ್ಟು ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾ ಇದೆ. ಅದನ್ನ ಏನ್ ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನ ತಗೊಳ್ತೀವಿ. ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಈಗ ಗೃಹ ಇಲಾಖೆಯಿಂದ ಆದೇಶ ಏನು ಬಂದಿದೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನುವಂತಹ ಪ್ರಶ್ನೆ, ಅದರ ಜೊತೆಗೆ ಯಾವಾಗ ಕ್ರಮ ಕೈಗೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಚರಣ್? ಎಸ್ ಅಶ್ವಿನಿ, ಪ್ರಮುಖವಾಗಿ ಮಕ್ಕಳ ಕಿಡ್ನಾಪ್ ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂಥದ್ದು. ಪ್ರಮುಖವಾಗಿ ಕಳೆದ 5 ವರ್ಷಗಳಲ್ಲಿ 14,000 ಮಕ್ಕಳು ಕಾಣೆಯಾಗಿದ್ರು ಅಂತ ಹೇಳಿದ್ರೆ ಕಿಡ್ನಾಪ್ ಕೇಸ್ಗಳು ದಾಖಲಾಗಿತ್ತು. ಅದರಲ್ಲಿ 13,000 ಮಕ್ಕಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಗೃಹ ಇಲಾಖೆ ಮಾಡಿತ್ತು. ಆದ್ರೆ ಉಳಿದ 1,336 ಮಕ್ಕಳು ಮಾತ್ರ ಇಲ್ಲಿಯವರೆಗೂ ಕೂಡ ಪತ್ತೆ ಆಗಿರಲಿಲ್ಲ. ಅವರು ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ಮತ್ತೆ ಒಂದಿಷ್ಟು ಆತಂಕಗಳು ಕೂಡ ಸೃಷ್ಟಿಯಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಕ್ಕಳ ಆಯೋಗ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ, ಮತ್ತೆ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ ಬಳಿಕ ಈಗ ಗೃಹ ಇಲಾಖೆ ಅಲರ್ಟ್ ಆಗಿರುವಂತದ್ದು, ಕಾಣೆಯಾಗಿರುವ ಮಕ್ಕಳು ಎಲ್ಲೂ ಹೋದ್ರು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಕೂಡ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ಏನು ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಈ ಕಳೆದ 5 ವರ್ಷಗಳಲ್ಲಿ ಯಾವೆಲ್ಲ ಮಕ್ಕಳುಗಳು ಕಾಣೆಯಾಗಿದ್ದಾರೆ ಮತ್ತೆ ಪತ್ತೆಯಾಗಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನ ರೆಡಿ ಮಾಡ್ಕೊಳ್ತಾರೆ. ಅದಾದ ಬಳಿಕ ಯಾವೆಲ್ಲ ಕೇಸ್ಗಳು ಪೆಂಡಿಂಗ್ ಇದೆ, ಎಷ್ಟು ಮಕ್ಕಳುಗಳು ಪತ್ತೆಯಾಗಿಲ್ಲ, ಮತ್ತೆ ಯಾವ ಸ್ಥಳದಿಂದ ಕಾಣೆಯಾಗಿದ್ರು, ಮತ್ತೆ ಏನಾದರೂ ಸಿಮಿಲಾರಿಟೀಸ್ ಗಳಿದೆಯಾ ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ. ಸಿಮಿಲಾರಿಟೀಸ್ ಅಂತ ಹೇಳಿದ್ರೆ ಪ್ರಮುಖವಾಗಿ ಮಕ್ಕಳ ವಯಸ್ಸಾಗಿರಬಹುದು, ಮತ್ತೆ ಮಕ್ಕಳು ಕಾಣೆಯಾದಂತಹ ಜಾಗ ಆಗಿರಬಹುದು. ಈ ಒಂದು ಜಾಗಗಳು ಮತ್ತೆ ವಯಸ್ಸಿನ ಆಧಾರದ ಮೇಲೆಗೆ ಆ ಒಂದು ಸಿಮಿಲಾರಿಟೀಸ್ ಗಳನ್ನ ಪತ್ತೆ ಹಚ್ಚಲಾಗುತ್ತೆ. ಮತ್ತೆ ಆ ಒಂದು ಮಕ್ಕಳನ್ನ ಬೇರೆ ರೀತಿಯಾದಂತಹ ಕೆಲಸಗಳಿಗೆ ಬಳಕೆ ಮಾಡಲಾಗ್ತಾ ಇದೆಯಾ ಅಥವಾ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆಯಾ ಅನ್ನುವಂತ ಬಗ್ಗೆ ಕೂಡ ಚರ್ಚೆ, ಒಂದು ಸಮಿತಿಯನ್ನ ರಚನೆ ಮಾಡಿ ಅದರಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಅನೇಕ ಬಾರಿ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಕ್ಕಳುಗಳು ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಅಥವಾ ಕಾಣೆಯಾದಂತಹ ಸಂದರ್ಭಗಳಲ್ಲಿ ಮಹಾರಾಷ್ಟ್ರ ಅಥವಾ ಪುಣೆ ಭಾಗಗಳಿಗೆ ಅಥವಾ ಗೋವಾಗಳಿಗೆ ಶಿಫ್ಟ್ ಮಾಡುವಂತಹ ಒಂದಿಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇವೆಲ್ಲವನ್ನ ಹಳೆಯ ಕೇಸ್ಗಳನ್ನ ಆಧಾರದಲ್ಲಿ ಇಟ್ಟುಕೊಂಡು ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧತೆಯನ್ನ ನಡೆಸಿರುವಂತದ್ದು. ಅಶ್ವಿನಿ, ರೈಟ್ ಚರಣ್, ಥ್ಯಾಂಕ್ ಯು.